ನಮಸ್ಕಾರ ವೀಕ್ಷಕರೇ, ವಿಜಯ ಕರ್ನಾಟಕ ಪಾಡ್ಕಾಸ್ಟ್ ನೀವು ನೋಡ್ತಾ ಇದ್ದೀರಾ. ನೋಡಿ, ಆರೋಗ್ಯ ಅನ್ನೋದು ನಮ್ಮ ದೈಹಿಕ, ಸಾಮಾಜಿಕ, ಮಾನಸಿಕ ಸುಖ ಶಾಂತಿಯ ಒಂದು ಸ್ಥಿತಿ ಆಗಿರುತ್ತೆ. ನಾವು ಯಾವಾಗ ಸಂತೋಷವಾಗಿರ್ತೀವಿ ಆವಾಗ ಜೀವನ ಕೂಡ ಸೂಪರ್ ಆಗಿರುತ್ತೆ. ಆದರೆ ಆರೋಗ್ಯ ಹಾಳಾಗ್ಬಿಟ್ರೆ ನಾವೆಷ್ಟೇ ಹಣ, ಯಶಸ್ಸು, ಹೆಸರನ್ನ ಸಂಪಾದನೆ ಮಾಡಿದ್ರು ಅದು ತನ್ನ ಸಾರ್ಥಕತೆನ ಕಮ್ಮಿ ಮಾಡಿಬಿಡುತ್ತೆ. ಈ ಥರ ಆಗಬಾರ್ದಲ್ಲ. ನಾವು ಯಾವಾಗ ಮನಸ್ಸಿನ ಒಳಗಿಂದ ಸಂತೋಷವನ್ನು ವ್ಯಕ್ತಪಡಿಸ್ತೀವೋ ಆವಾಗ ವಾವ್ ಅನ್ನೋ ಫೀಲ್ ಬರುತ್ತೆ. ಆದರೆ ಆ ಹೃದಯನೇ ಹಾಳಾಗ್ಬಿಟ್ರೆ ಆ ಖುಷಿನ ವ್ಯಕ್ತಪಡಿಸೋದಕ್ಕೆ ಕಷ್ಟ ಆಗುತ್ತೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತಿನ ಸಮಾಜದಲ್ಲಿ ತುಂಬ ಜನ ಹಾರ್ಟ್ ಪ್ರಾಬ್ಲಮ್ಮು, ಹಾರ್ಟ್ ಅಟ್ಯಾಕು, ಹಾರ್ಟ್ ಡಿಸೀಸ್ ಈ ಥರ ಒಂದು ಸಮಸ್ಯೆಗಳನ್ನ ವ್ಯಕ್ತಪಡಿಸ್ತಾರೆ. ಯಾಕೆ ಈ ಥರ ಆಗುತ್ತೆ? ಇದ್ರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ನ ತಿಳಿಸ್ಕೊಡೋಕ್ಕೆ ನಮ್ಮ ಜೊತೆ ಸ್ಪರ್ಶ್ ಗ್ರೂಪ್ ಆಫ್ ಹಾಸ್ಪಿಟಲ್ನ ಫೇಮಸ್ ಡಾಕ್ಟರ್ಸ್ ಇದ್ದಾರೆ. ಮೊದಲಿಗೆ ಸರ್ಜಾಪುರ್ ರೋಡಲ್ಲಿರುವ ಸ್ಪರ್ಶ್ ಹಾಸ್ಪಿಟಲ್ನ ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟ್ನ HOD ಆಗಿ ಕಾರ್ಯನಿರ್ವಹಿಸ್ತಾ ಇರುವ 29ಕ್ಕೂ ಹೆಚ್ಚಿನ ಒಂದು ಸರ್ವೀಸ್ನ ಇವರು ನಮಗೆ ಕೊಟ್ಟಿದ್ದಾರೆ. ಡಾಕ್ಟರ್ ವೆಂಕಟೇಶ್ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಡಾಕ್ಟರ್. ಹಾಗೆ ಸ್ಪರ್ಶ್ ಗ್ರೂಪ್ ಆಫ್ ಹಾಸ್ಪಿಟಲ್ನ ಮೆಡಿಕಲ್ ಡೈರೆಕ್ಟರ್ ಆಗಿ, ಹಾಗೆ ಇನ್ಫ್ಯಾಂಟ್ರಿ ರೋಡಲ್ಲಿರುವ ಸ್ಪರ್ಶ್ ಹಾಸ್ಪಿಟಲಲ್ಲಿ ಒಂದು ಲೀಡಿಂಗ್ ಕನ್ಸಲ್ಟೆಂಟ್ ಆಗಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಡಾಕ್ಟರ್ ರಂಜನ್ ಶೆಟ್ಟಿ ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಡಾಕ್ಟರ್. ಓಕೆ, ಹೃದಯ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಜೀವನ ನಡೆಸೋದಕ್ಕೆ ತುಂಬಾ ಮುಖ್ಯವಾಗಿರುವಂಥ ಭಾಗ. ಆದರೆ ಈಗ ನ್ಯೂಸಲ್ಲಿ ಕೇಳ್ತೀವಿ ಹಾರ್ಟ್ ಅಟ್ಯಾಕಿಂದ ಸತ್ತೋಗ್ಬಿಟ್ರು ಅಂತ ಹೇಳಿ. ಡಾಕ್ಟರ್, ಈಗ ಹಾರ್ಟ್ ಅಟ್ಯಾಕ್ ಅಂತ ಹೇಳಿದ್ರೆ ಯೂಶಲಿ ಗಂಡ್ಮಕ್ಳಲ್ಲಿ ಜಾಸ್ತಿ, ಇದು ಗಂಡ್ಮಕ್ಳಿಗೆ ಸಂಬಂಧಪಟ್ಟಂಥ ಸಮಸ್ಯೆ ಅಂತ ಹೇಳ್ತಾರೆ. ಇದು ಹೆಣ್ಮಕ್ಳಿಗೂ ಕೂಡ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಯಾಕೆ ಯೋಚನೆ ಮಾಡೋಲ್ಲ ಜನಗಳು? ಏನು ಹೇಳ್ತೀರಾ ಡಾಕ್ಟರ್? ನೀವು ಹೇಳಿದಾಗೆ ಗಂಡಸರಲ್ಲಿ ಹೃದಯಾಘಾತಗಳು, ಹೃದಯ ರೋಗಗಳು ಹೆಚ್ಚು. ಆದರೆ ಇದನ್ನು ನಾವು ಕೆಲವು ವಿವಿಧ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು. ಒಂದು, ಚಿಕ್ಕ ವಯಸ್ಸಲ್ಲಿ ಹೆಂಗಸರಿಗೆ ಎಲ್ಲಿವರೆಗೂ ಅವರಿಗೆ ಮೆನ್ಸ್ಟ್ರುಯೇಷನ್ ಆಗ್ತಾ ಇರುತ್ತೋ ಅವರ ಹಾರ್ಮೋನ್ಸ್ನಿಂದಾಗಿ ಅವ್ರಿಗೆ ಸ್ವಲ್ಪ ಪ್ರೊಟೆಕ್ಷನ್ ಸಿಗುತ್ತೆ. ಅದಕ್ಕೋಸ್ಕರ ಚಿಕ್ಕ ವಯಸ್ಸಲ್ಲಿ ಹೃದಯಾಘಾತಗಳು ಮತ್ತು ಹೃದಯದಲ್ಲಿ ಬ್ಲಾಕೇಜಸ್ ಅನ್ನೋ ಕಾಯಿಲೆ ಹೆಂಗಸರಲ್ಲಿ ಕಡಿಮೆ ಇರುತ್ತೆ. ಗಂಡಸರಿಗೆ ಚಿಕ್ಕ ವಯಸ್ಸಲ್ಲೇ ಬರುವಂಥ ಕಾಯಿಲೆ. ಆದರೆ ಇಳಿ ವಯಸ್ಸಿನಲ್ಲಿ ಮೆನೋಪಾಸ್ ಆದ ನಂತರ ನಾವು ನೋಡ್ತಾ ಇರೋದೇನಂತಂದರೆ ಹೆಂಗಸರಿಗೂ ಕೂಡ ಹೆಚ್ಚಾಗಿ ಹೃದಯಾಘಾತಗಳಾಗಿ ಇನ್ಫ್ಯಾಕ್ಟ್ ಅವರಿಬ್ಬರು ಕ್ಯಾಚಪ್ ಆಗಿಬಿಡ್ತಾರೆ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್. ಅದಲ್ದಿರ ಚಿಕ್ಕ ವಯಸ್ಸಲ್ಲಿ ಹೆಂಗಸರಿಗೆ ಕೆಲವು ಸ್ಪೆಸಿಫಿಕ್ ಕಾಯಿಲೆಗಳಿದೆ. ಉದಾಹರಣೆಗೆ ಇವಾಗ ನೋಡಿದ್ರೆ ನಾವು ಅರ್ಬನ್ ಏರಿಯಾಸ್ನಲ್ಲಿ 1 out of 3 ಅಡಲ್ಟ್ಸ್ಗೆ ಹೈಪರ್ ಟೆನ್ಷನ್ ಇದೆ, ರಕ್ತದ ಅತಿ ಒತ್ತಡ ಅಂತ ಏನು ಹೇಳ್ತೀವಿ. ಅದು ಈಗ ಚಿಕ್ಕ ವಯಸ್ಸಲ್ಲೇ ಹೆಂಗಸರಿಗೂ ಹೆಚ್ಚಾಗಿ ನಾವು ಕಾಣ್ತಾ ಇದ್ದೀವಿ. ಕೆಲವು ಸ್ಪೆಸಿಫಿಕ್ ಕಾಯಿಲೆಗಳಿದೆ. ಒಂದು ಸ್ಪಾಂಟೇನಿಯಸ್ ಕೊರೋನರಿ ಆರ್ಟರಿ ಡಿಸೆಕ್ಷನ್ ಅಂತ ಕರೀತಾರೆ. ಇನ್ನೊಂದು ಹಾರ್ಟ್ನಲ್ಲಿ ಇದ್ದಕ್ಕಿದ್ದಾಗ ಯಾವುದೋ ಒಂದು ಸ್ಟ್ರೆಸ್ನಿಂದ ಹಾರ್ಟ್ ವೀಕ್ ಆಗಿಬಿಡುತ್ತೆ. ಇದನ್ನ ಟಾಕೋತ್ಸುಬೋ ಕಾರ್ಡಿಯೋಮಯೋಪತಿ ಅಂತ ಕರಿತೀವಿ. ಈ ರೀತಿ ಕೆಲವು ಸ್ಪೆಸಿಫಿಕ್ ಕಾಯಿಲೆಗಳೇನಿದೆ ಹೃದಯದಲ್ಲಿ, ಅದು ಹೆಂಗಸರಲ್ಲಿ ಹೆಚ್ಚಾಗುತ್ತೆ. ಒಟ್ಟಾರೆ ನೀವು ಹೇಳಿದ್ದು ಒಂದು ರೀತಿ ಸರಿ, ಗಂಡಸರಿಗೆ ಹೃದಯದ ರೋಗಗಳು ಹೆಚ್ಚಾಗಿ ಕಾಣುತ್ತೆ ಅಂತ. ಬಟ್ ಇನ್ನೊಂದು ರೀತಿಯಲ್ಲಿ ನಾವು ಕೂಡ ನೋಡಬೇಕು. ಏನಂತಂದರೆ, ಸಿಸ್ಟಮ್ಯಾಟಿಕ್ ಆಗಿ ನಾವು ನೋಡಿದಾಗ ಗಂಡಸರು ಮತ್ತು ಹೆಂಗಸರು ತಮ್ಮ ಸಿಂಪ್ಟಮ್ಸ್ನ ಹೇಳ್ಕೊಳ್ಳೋದ್ರಲ್ಲಿ ವ್ಯತ್ಯಾಸ ಇದೆ. ಹೆಂಗಸರಿಗೆ ಸಿಂಪ್ಟಮ್ಸ್ ಬಂದಾಗ ಅದನ್ನು ಅಂಡರ್ ಪ್ಲೇ ಮಾಡ್ತಾರೆ, ಹೆಚ್ಚಾಗಿ ತಿಳಿಸ್ಕೊಳ್ಳೋದಿಲ್ಲ, ವೈದ್ಯರ ಹತ್ರ ಹೋಗೋದಿಲ್ಲ. ಮತ್ತು ವೈದ್ಯರ ಹತ್ರ ಹೋದಾಗಲೂ ಸಹ ಈ ಒಂದು ಡಿಸ್ಪ್ಯಾರಿಟಿನ ನಾವು ಕಾಣ್ತೀವಿ. ಆ್ಯಸ್ ಎ ಮೆಡಿಕಲ್ ಸಿಸ್ಟಮ್ ನಾವು ವಿ ಹ್ಯಾವ್ ಗಿವನ್ ಮೋರ್ ಇಂಪಾರ್ಟೆನ್ಸ್ ಟು ಮೆನ್. ಹೆಂಗಸರಿಗೆ ಆಧುನಿಕವಾದ ಚಿಕಿತ್ಸೆ ಸಿಗೋದಾಗಲಿ, ಬೇಗ ಡಯಾಗ್ನೋಸಿಸ್ ಆಗೋದಾಗಲಿ ಸ್ವಲ್ಪ ಕಡಿಮೆ. ಇದನ್ನು ಪ್ರಪಂಚದಲ್ಲಿ ಎಲ್ಲ ದೇಶಗಳಲ್ಲೂ ಇದೆ. ಅದನ್ನು ಅರ್ಥ ಮಾಡಿಕೊಂಡು ಇವಾಗ ವೈದ್ಯಕೀಯ ಸಿಬ್ಬಂದಿಗಳೆಲ್ಲ ಇದನ್ನು ದೂರ ಮಾಡೋದಕ್ಕೆ, ಈ ಡಿಸ್ಪ್ಯಾರಿಟಿನ ದೂರ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಒಂದು, ಚಿಕ್ಕ ವಯಸ್ಸಲ್ಲಿ ಗಂಡಸರಿಗೆ ಹೆಚ್ಚಾಗಿ ಹೃದಯಾಘಾತ ಆದರೂ ಸಹ ಇಳಿ ವಯಸ್ಸಿನಲ್ಲಿ ಹೆಂಗಸರಿಗೆ ಈಕ್ವಲ್ ನಂಬರ್ನಲ್ಲಿ ಆಗುತ್ತೆ. ಅವರಿಗೆ ಡಿಲೇಡ್ ಟ್ರೀಟ್ಮೆಂಟ್ ಸಿಗೋದಿಂದಾಗಲಿ ಅಥವಾ ಇಳಿ ವಯಸ್ಸಿನಲ್ಲಿ ಈ ಕಾಯಿಲೆ ಬರೋದಿಂದಾಗಲಿ ಅವ್ರದ್ದು ಔಟ್ಕಮ್ಸ್ ಅಂದರೆ ಮೃತ್ಯು ಜಾಸ್ತಿ, ಕಾಂಪ್ಲಿಕೇಶನ್ಸ್ ಜಾಸ್ತಿ, ಈ ಥರ ಆಗುತ್ತೆ. ಇವಾಗ ನಾವು ಸಮಾಜದಲ್ಲಿ ಎಷ್ಟೋ ಕಾರಣಗಳಿಂದ ಹೆಂಗಸರಲ್ಲೂ ಕೂಡ ಚಿಕ್ಕ ವಯಸ್ಸಲ್ಲೂ ಕೂಡ ಹೆಚ್ಚಾಗಿ ಹೃದಯದ ರೋಗಗಳನ್ನ ಕಾಣ್ತಾ ಇದ್ದೀವಿ. ಓಕೆ, ಲೈಫ್ ಸ್ಟೈಲ್ ಕಾಸ್ ಅಂತ ಹೇಳ್ಬೋದಲ್ವಾ ಡಾಕ್ಟರ್? ಈಗ ಹೆಣ್ಮಕ್ಳು ಕೂಡ ಮರೆ ಮಾಚ್ಕೊಳ್ತಾರೆ. ಯಾಕೆಂದರೆ ಫಸ್ಟ್ ಅವ್ರ ಫ್ಯಾಮಿಲಿಗೆ ಪ್ರಿಫರೆನ್ಸ್ ಕೊಡ್ತಾರೆ, ಬರ್ಡನ್ ಕೊಡಬಾರ್ದು ಅಂತ ಎಲ್ಲ ಮರೆ ಮಾಡ್ತಾರೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಸರ್ ಹೇಳ್ದಂಗೆ ಕಾಂಪ್ಲಿಕೇಶನ್ ಕೂಡ ಜಾಸ್ತಿ ಆಗುತ್ತೆ, ಟ್ರೀಟ್ಮೆಂಟ್ ಇನ್ ಟೈಮ್ ಸಿಗದೆ ಹೋದ್ರೆ ಕಷ್ಟ ಆಗುತ್ತೆ ಅಂತ ಹೇಳಿ. ಅದು ಒಂದು ಸೈಡ್ ಆದರೆ, ಈಗ ಯಂಗ್ಸ್ಟರ್ಸ್, ನಾವು ಪುರುಷರಲ್ಲಿ ಹಾರ್ಟ್ ಅಟ್ಯಾಕ್ ಕೇಳೋದು, ಅದು ಚಿಕ್ಕ ಮಕ್ಕಳು, ಯಂಗ್ಸ್ಟರ್ಸ್, ಇದಕ್ಕೆ ಕಾರಣ ಏನು ಅಂತ ಹೇಳಿ? ಹೌದು. ಸೊ ಗಂಡಸರು ಹೆಂಗಸರು ಇಬ್ಬರಲ್ಲಿ ಇವ್ರು ಹೇಳಿದಾಗೆ ಹಾರ್ಟ್ ಅಟ್ಯಾಕೆ ತುಂಬ ಕಾಮನ್. ಆ್ಯಂಡ್ ಹೆಂಗಸರಲ್ಲಿಯೂ ಇಟ್ ಇಸ್ ದ ಮೋಸ್ಟ್ ಕಾಮನ್ ಕಾಸ್ ಆಫ್ ಡೆತ್.
ಅಂದರೆ ಇದು ಸ್ವಲ್ಪ ಲೇಟ್ ಬರುತ್ತೆ, ಬಟ್ ಬಂದಾಗಲೂ ಇಟ್ಸ್ ದ ಮೋಸ್ಟ್ ಕಾಮನ್ ಕಾಸ್ ಆಫ್ ಡೆತ್. ಇನ್ನೊಂದು ವಿಷಯ ಇವರು ಹೇಳಿದಾಗ ಹೆಂಗಸರಲ್ಲಿ ಏನಾಗುತ್ತೆ ಅಂದರೆ ಅವ್ರಿಗೆ ಬೇರೆ ರಿಸ್ಕ್ ಫ್ಯಾಕ್ಟರ್ ಇದ್ದರೆ, ಅಂದರೆ ಅವ್ರಿಗೆ BP ಇದ್ದರೆ, ಶುಗರ್ ಇದ್ದರೆ, ಅದು ತುಂಬ ಕಾಮನ್. ಈಗ ಈ ಎಲ್ಲ ಬೆನಿಫಿಟು ಹೊರಟೋಗುತ್ತೆ. ಹೆಂಗಸಾದ್ರಿಂದ ಹಾರ್ಟ್ ಅಟ್ಯಾಕ್ ಬರೋಲ್ಲ ಅಂತ ಏನಿರುತ್ತೆ ಅದೆಲ್ಲ ಕಂಪ್ಲೀಟ್ ಹೊರಗೆ ಹೋಗುತ್ತೆ. ಮೋಸ್ಟ್ ಕಾಮನ್ ನೀವೊಂದು ಯಂಗ್ಸ್ಟರ್ ಅಂತ ತಗೊಳ್ಳಿ, ಅಂದರೆ 35 ಅಂತ ಇಟ್ಕೊಳ್ಳೋಣ. 35ಗಿಂತ ಕಮ್ಮಿ ಯಾರಿಗಾದರೂ ಹಾರ್ಟ್ ಅಟ್ಯಾಕ್ ಆದರೆ 90% ಆಫ್ ದಮ್ ಆರ್ ಆ್ಯಕ್ಚುಲಿ ಸ್ಮೋಕರ್ಸ್. ಆಯಿತಾ? ಸ್ಮೋಕಿಂಗ್ ಈಸ್ ಅ ವೆರಿ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್, ಎರಡೂ ಜನರಲ್ಲಿ, ಮೇಲಲ್ಲಿರಲಿ ಫಿಮೇಲಲ್ಲಿರಲಿ. ಹೌದು, ಅದರಲ್ಲೂ ಈಕ್ವಾಲಿಟಿ ಆಗಿದೆ. ಸೊ ಅದರಿಂದಾಗಿ ಅಷ್ಟೇ ರಿಸ್ಕ್ ಹೆಂಗಸರಿಗೂ ಇದೆ. ಸ್ಮೋಕ್ ಮಾಡಿದ್ರು ಆ ಎಲ್ಲ ಬೆನಿಫಿಟ್ ಹೋಯ್ತು. ಇವ್ರು ಹೇಳಿದಾಗೆ ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಂತ ಹೇಳ್ತೇವೆ, ಅದರಲ್ಲಿ ಹಾರ್ಮೋನ್ ಸ್ವಲ್ಪ ಪ್ರೊಟೆಕ್ಷನ್ ಕೊಡುತ್ತೆ, ಬಟ್ ಒಂದು ರಿಸ್ಕ್ ಫ್ಯಾಕ್ಟರ್ ಹೋದ್ರೆ ಅದು ಹೊರಟು ಹೋಗುತ್ತೆ. ಸೊ ಸೆಕೆಂಡ್ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್ ಅಂದರೆ ಜೆನೆಟಿಕ್ಸ್. ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಹಾರ್ಟ್ ಪ್ರಾಬ್ಲಮ್ ಇದ್ದರೆ ಅಂಥವರಲ್ಲಿ ಪುನಃ ಯಂಗ್ ಏಜಲ್ಲಿ ಬರುತ್ತೆ. ಬಟ್ 90% ಚಾನ್ಸ್ ಆಫ್ ಹಾರ್ಟ್ ಅಟ್ಯಾಕ್ ಇದೆರಡು ಕಾರಣದಿಂದ. ಅದು ಹೆಚ್ಚಾಗಿ ಹೊರಗೆ ಬರೋಲ್ಲ. ನಾವೇನು ಮಾಡ್ತೇವೆ, ವಿ ಲುಕ್ ಎಟ್ ಫಿಲ್ಮ್ ಸ್ಟಾರ್ಸ್, ವಿ ಲುಕ್ ಎಟ್ ದೇರ್ ಲೈಫ್ ಸ್ಟೈಲ್, ಜಿಮ್ಮಿಗೆ ಬ್ಲೇಮ್ ಮಾಡ್ತಾರೆ. ಬಟ್ ಸಿಗ್ನಿಫಿಕೆಂಟ್ ಆಫ್ ದಮ್ ಆರ್ ಆಲ್ಸೋ ಸ್ಮೋಕರ್ಸ್. ಆ ವಿಷಯ ಹೆಚ್ಚಾಗಿ ನಾವು ಡಿಸ್ಕಸ್ ಮಾಡೋಲ್ಲ. ಸೊ ಸ್ಮೋಕಿಂಗ್ ಇಸ್ ದ ಸಿಂಗಲ್ ಮೋಸ್ಟ್ ರಿಸ್ಕ್ ಫ್ಯಾಕ್ಟರ್. ಜೆನೆಟಿಕ್ಸ್ ಥ್ರೂ ಕೊಲೆಸ್ಟ್ರಾಲ್ ಇಸ್ ದ ಸೆಕೆಂಡ್ ಮೋಸ್ಟ್ ರಿಸ್ಕ್ ಫ್ಯಾಕ್ಟರ್ ಫಾರ್ ಹಾರ್ಟ್ ಡಿಸೀಸ್, ಬೋತ್ ಇನ್ ಮೇಲ್ ಆ್ಯಂಡ್ ಫಿಮೇಲ್. ಫಿಮೇಲ್ಸ್ ಆರ್ ಆಲ್ಸೋ ಈಕ್ವಲಿ ಪ್ರೋನ್ ಈ ಇರೋದಲ್ಲೇ ಅಂತ ಹೇಳಕ್ಕೆ ಬಯಸ್ತೇವೆ ಇದರಲ್ಲಿ. ಸೊ ಲೈಫ್ ಸ್ಟೈಲ್ ಮೇಜರ್ ಕಾಸ್ ಅಂತ ಹೇಳ್ಬೋದಾ ಡಾಕ್ಟರ್? ಈಗ ಆಗ್ತಾ ಇರೋ ಒತ್ತಡ ಆಗಿರ್ಬೋದು, ಸೆಡೆಂಟರಿ ಲೈಫ್ ಸ್ಟೈಲ್ ಆಗಿರ್ಬೋದು, ವರ್ಕಿಂಗ್ ಪ್ರೊಫೆಷ್ನಲ್ಲು, ಅವರು ಡೇ ಆ್ಯಂಡ್ ನೈಟ್ ವರ್ಕ್ ಮಾಡ್ತಾರೆ, ಇದು ಮೇಜರ್ ಕಾಸ್ ಅಂತ ಹೇಳ್ತೀರಾ? ಹೌದು. ಹೇಗೆ ಲೈಫ್ ಜೀವನ ಶೈಲಿ ಹೇಗೆ ಇದನ್ನೆಲ್ಲ ತಿದ್ದುತ್ತೆ ಅಂತಂದರೆ, ಒಂದು ಜೀವನ ಶೈಲಿಗೆ ಹೃದಯ ರೋಗಗಳು ಅಷ್ಟೇ ಅಲ್ಲ, ಬೇರೆದು ನೀವು ಹೇಳಿದಾಗೆ ಹೈಪರ್ ಟೆನ್ಷನ್, ರಕ್ತದ ಅತಿ ಒತ್ತಡ, ಮಧುಮೇಹ, ನಂತರ ಸ್ಟ್ರೆಸ್, ನಿದ್ದೆ ಇಲ್ಲದೆ ಇರೋವಂಥದ್ದು, ಪಲ್ಯೂಷನ್ ಇದೆ. ಈ ಎಲ್ಲ ಕಾರಣಗಳು ಕೂಡ ಲೈಫ್ ಸ್ಟೈಲ್ನಿಂದಾಗೆ ಬರೋವಂಥದ್ದು. ಇದರ ಜೊತೆ ಡಾಕ್ಟರ್ ರಂಜನ್ ಹೇಳಿದ ಹಾಗೆ ಸ್ಮೋಕಿಂಗ್ ಅನ್ನೋದು ಇತ್ತೀಚೆಗೆ ಹೆಂಗಸರು ಗಂಡಸರಲ್ಲಿ ಸಮಾಧಾನ ಕಾಣ್ತಾ ಇದ್ದೀವಿ ನಾವು. ಮದ್ಯದ ಬಳಕೆ, ಆಲ್ಕೋಹಾಲಿಸಮ್ ಆಲ್ಸೋ ಹ್ಯಾಸ್ ಇನ್ಕ್ರೀಸ್ಡ್ ಇನ್ ದ ಸೊಸೈಟಿ ಅಲಾಟ್. ಸೊ ಈ ಎಲ್ಲ ವಿಷಯಗಳು ಲೈಫ್ ಸ್ಟೈಲೇ. ಇದ್ರದ್ದು ಎಂಡ್ ರಿಸಲ್ಟ್ ಹೃದಯ ರೋಗಗಳು. ಸೊ ಅದರಿಂದಾಗಿ ನಾವು ಜೆನೆಟಿಕ್ಸ್ಗೂ ಬಹಳ ಮುಖ್ಯವಾದಂಥ ಇದು ಕೊಡ್ತೀವಿ, ಪ್ರಾಮುಖ್ಯತೆ ಕೊಡ್ತೀವಿ. ಆದರೆ ಯಾರಿಗೆ ಹೆರಿಡಿಟ್ರಿಯಾಗಿ ಹೃದಯ ರೋಗ ಬರಲ್ವೋ ಅವರಲ್ಲಿ ತುಂಬ ಮುಖ್ಯವಾದದ್ದು ಜೀವನ ಶೈಲಿನೇ. ನಮ್ಮ ಆಹಾರ ವಿಹಾರಗಳಾಗಲಿ, ವ್ಯಾಯಾಮ ಆಗಲಿ, ನಮ್ಮ ಹವ್ಯಾಸಗಳು, ಅಭ್ಯಾಸಗಳು, ವರ್ಕ್ ಸ್ಟ್ರೆಸ್, ಸ್ಲೀಪಿಂಗ್, ಇವೆಲ್ಲ ಬಹಳ ಮುಖ್ಯವಾದಂಥ ಅಂಶಗಳಾಗ್ಬಿಡುತ್ತೆ. ಓಕೆ ಸರ್, ಹೇಳಿದ್ರು ಹೆಣ್ಮಕ್ಳು ನೆಗ್ಲೆಕ್ಟ್ ಮಾಡಿಬಿಡ್ತಾರೆ ಅಂತ. ಯಾವ್ಯಾವ ರೀತಿ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಬೋದು, ಅದು ಯಾವ್ದನ್ನ ನೆಗ್ಲೆಕ್ಟ್ ಮಾಡ್ತಾರೆ ಹೆಚ್ಚಾಗಿ ಟ್ರಿಗರಿಂಗ್ ಫ್ಯಾಕ್ಟರ್? ತುಂಬ ಇಂಪಾರ್ಟೆಂಟ್ ಕ್ವಶನ್. ಎರಡು ವಿಷಯ ಇದೆ ಇದರಲ್ಲಿ. ಒಂದು, ಹೆಂಗಸರಲ್ಲಿ ಹೃದಯಾಘಾತ ಅಥವಾ ಹಾರ್ಟ್ ಅಟ್ಯಾಕ್ ಆದಾಗ ಸಿಂಪ್ಟಮ್ ಸ್ವಲ್ಪ ವೇರಿಯೇಷನ್ ಇರುತ್ತೆ, ಗಂಡಸರ ಟೈಪ್ ಬರೋಲ್ಲ. ಬಿಕಾಸ್ ಜನರಿಗೆ ಏನನ್ಸುತ್ತೆ, ಎದೆನೋವು ಬಂದರೆ ಮಾತ್ರ ಹಾರ್ಟ್ ಅಟ್ಯಾಕು, ಇದು ಬಂದರೆ ಹಾರ್ಟ್ ಅಟ್ಯಾಕ್ ಅಲ್ಲ ಅಂತ ಆ ರೀತಿ ಒಂದು ಭಾವನೆ ಇರುತ್ತೆ. ಸೊ ಹೆಂಗಸರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಹೆಚ್ಚಾಗಿ ಅಷ್ಟು ನೋವು ಬರೋಲ್ಲ ಹೆಂಗಸರಿಗೆ, ಮೋರ್ ಬ್ರೆತ್ಲೆಸ್ನೆಸ್ ಬರುತ್ತೆ. ಸೈಲೆಂಟ್ ಸಿಂಪ್ಟಮ್ಸ್ ಆರ್ ಡಿಫ್ರೆಂಟ್ ಸಿಂಪ್ಟಮ್ಸ್, ಸ್ವಲ್ಪ ವೇಗ್ ಸಿಂಪ್ಟಮ್ ಅಂತ ಹೇಳ್ತೇವಲ್ಲ ಆ ರೀತಿ. ಅಂದರೆ ಆಸ್ ಡಾಕ್ಟರ್ಸ್ ನಮಗೂ ಡಯಾಗ್ನೋಸ್ ಮಾಡ್ಲಿಕ್ಕೆ ಕಷ್ಟ, ಆ ರೀತಿ ಚೇಂಜಸ್ ಕಾಣುತ್ತೆ. ಒಂದು, ಅವರು ಸ್ವಲ್ಪ ಟಯರ್ಡ್ನೆಸ್ ಬರ್ಬೋದು, ಅಥವಾ ಅವರಿಗೆ ಬ್ರೆತ್ಲೆಸ್ನೆಸ್ ಬರ್ಬೋದು, ಅಂದರೆ ಸ್ವಲ್ಪ ಎದುಸಿರು ಬರ್ಬೋದು. ಅವ್ರಿಗೆ ಅನಿಸುತ್ತೆ ಇದು ಗ್ಯಾಸ್ಟ್ರಿಕ್ ಆಯಿತು, ಅದು ಆಯಿತು ಅಂತ ನೆಗ್ಲೆಕ್ಟ್ ಮಾಡ್ತಾರೆ. ಒಂದು. ಸೆಕೆಂಡ್, ರೂಟ್ ಮೆಕ್ಯಾನಿಸಮ್ ಆಫ್ ಹಾರ್ಟ್ ಅಟ್ಯಾಕ್ ಅಂತ ಇದೆ ಅಲ್ಲ, ಹಾರ್ಟ್ ಅಟ್ಯಾಕ್ ಯಾಕಾಗುತ್ತೆ? ಜಸ್ಟ್ ಕೊಲೆಸ್ಟ್ರಾಲಿಂದ ಅಲ್ಲ, ಆ ಕೊಲೆಸ್ಟ್ರಾಲಿನ ಕವರಿಂಗ್ ಏನಿರುತ್ತೆ ಅದರಲ್ಲಿ ಗಾಯ ಆದರೆ, ರಪ್ಚರ್ ಆದರೆ, ಪ್ಲಾಕ್ ರಪ್ಚರ್ ಅಂತ ಹೇಳ್ತೇವೆ. ದಿಸ್ ಈಸ್ ದ ಮೋಸ್ಟ್ ಕಾಮನ್ ಕಾಸ್ ಆಫ್ ಹಾರ್ಟ್ ಅಟ್ಯಾಕ್, ಎಸ್ಪೆಷಲಿ ಇನ್ ಮೆನ್. ಬಟ್ ವಿಮೆನಲ್ಲಿ ಇರೋಷನ್ ಇಸ್ ಆಲ್ಸೋ ಅ ಕಾಸ್. ಅಂದರೆ ಅದು ಫುಲ್ ರಪ್ಚರ್ ಆಗೋಲ್ಲ, ಸ್ವಲ್ಪ ಸವರುತ್ತೆ. ಇರೋಷನ್ ಅಂದರೆ, ರಪ್ಚರ್ ಅಂದರೆ ಫುಲ್ ಫಟ್ ಅಂತ, ಇರೋಷನ್ ಅಂದರೆ ಸ್ವಲ್ಪ ಗಾಯ ಎಳ್ದ ಹಾಗೆ. ಸೊ ಆ ರೀತಿ ಸಿಂಪ್ಟಮು ಬರುತ್ತೆ. ಅಗೇನ್ ಹಾರ್ಟ್ ಅಟ್ಯಾಕಲ್ಲಿ ಮೇಜರ್ ಹಾರ್ಟ್ ಅಟ್ಯಾಕ್, ಮೈನರ್ ಹಾರ್ಟ್ ಅಟ್ಯಾಕ್. ಬಟ್ ದರ್ ಇಸ್ ನಥಿಂಗ್ ಮೈನರ್ ಅಬೌಟ್ ಹಾರ್ಟ್ ಅಟ್ಯಾಕ್. ಬಟ್ ನಮ್ಮ ಕ್ಲಾಸಿಫಿಕೇಶನ್ ಇದೆ, ಮೇಜರ್ ಅಂದರೆ ಇಮಿಡಿಯೇಟ್ ಓಡಬೇಕು, ಮೈನರ್ ಅಂದರೆ ಒಂದು ದಿನ ಬಿಟ್ಟು ಹೋಗ್ಬೋದು ಅಂತ. ಇಟ್ ಇಸ್ ಮೋರ್ ಫಾರ್ ಡಾಕ್ಟರ್ಸ್ ದ್ಯಾನ್ ಫಾರ್ ಪೇಷಂಟ್. ಹಾರ್ಟ್ ಅಟ್ಯಾಕ್ ಇಸ್ ಹಾರ್ಟ್ ಅಟ್ಯಾಕ್. ಅಗೇನ್ ಲಿಟಲ್ ಮೈನರ್ ಹಾರ್ಟ್ ಅಟ್ಯಾಕ್ಸ್ ಆರ್ ಮೋರ್ ಕಾಮನ್ ಇನ್ ವಿಮೆನ್ ದ್ಯಾನ್ ಮೆನ್. ಬಟ್ ಅನ್ಟ್ರೀಟೆಡ್ ಮೈನರ್ ಇಸ್ ಡೇಂಜರಸ್ ದ್ಯಾನ್ ಮೆನ್, ಅದಕ್ಕಿಂತಲೂ ಜಾಸ್ತಿ ಡೇಂಜರಸ್. ಸೊ ಮಲ್ಟಿಪಲ್ ರಿಸ್ಕ್ ಫ್ಯಾಕ್ಟರ್ ಇರುತ್ತೆ. ಒಂದು, ಡಾಕ್ಟರ್ ಸಸ್ಪಿಷನ್ ಕಮ್ಮಿ, ಅಂದರೆ ಎವ್ರಿವೇರ್ ದರ್ ಇಸ್ ಅ ನೆಗ್ಲೆಕ್ಟ್ ಫ್ರಮ್ ದ ಪೇಷಂಟ್, ಬಿಕಾಸ್ ದೇ ಥಿಂಕ್ ಗ್ಯಾಸ್ಟ್ರಿಕ್ಕು ಏನಾಗೋಲ್ಲ. ಡಾಕ್ಟರ್ ಕಡೆಯಿಂದಲೂ ಹೆಂಗಸರು ಹಾರ್ಟ್ ಅಟ್ಯಾಕ್ ಚಾನ್ಸ್ ಕಮ್ಮಿ. ಡಿಸೀಸ್ ಕಡೆಯಿಂದಲೂ ಒಂದು ಈ ರೀತಿ ಬದಲು ಬೇರೆ ರೀತಿ.
ಸಿಂಪ್ಟಮ್ ಕಡೆಯಿಂದಲೂ. ಸೊ ದೇರ್ ಆರ್ ಅಂದರೆ ಅಟ್ಲೀಸ್ಟ್ 4 ಸೈಡಿಂದ ನೆಗ್ಲೆಕ್ಟ್ ಆಗಿ ಆ್ಯಕ್ಚುಲಿ ದೇ ಡೈವೋರ್ಸ್ ದೆನ್ ಮ್ಯಾನ್. ದಟ್ ಇಸ್ ದ ಸ್ಯಾಡ್ ಪಾರ್ಟ್. ವೆನ್ ವಿಮೆನ್ ಹ್ಯಾಸ್ ಅ ಹಾರ್ಟ್ ಅಟ್ಯಾಕ್ ಬಿಕಾಸ್ ಆಫ್ ಆಲ್ ದಿಸ್ ಡಿಲೇಡ್ ಟ್ರೀಟ್ಮೆಂಟ್, ಡಿಲೇಡ್ ಪ್ರೆಸೆಂಟೇಷನ್, ಡಿಲೇಡ್ ಇದು and delayed mechanism, the outcome actually may be worse than men. So it's very important ಹೆಂಗಸರು ಅನ್ನಿಸ್ಬೇಕು ನಮಗೂ ಹಾರ್ಟ್ ಅಟ್ಯಾಕ್ ಬರುವ ಚಾನ್ಸ್ ಇದೆ. ಸೊ ನಾವು ಅದನ್ನು ಸೀರಿಯಸ್ ತಗೊಳ್ಳೋಣ ಲೈಫ್ ಸ್ಟೈಲ್ ವೈಸ್ ಪ್ಲಸ್ ಸಿಂಪ್ಟಮ್ ಬಂದಾಗ. ಸೊ ನೀವು ಹೇಳಿದ್ರಿ ಆಫ್ಟರ್ 50 ತುಂಬ ಈ ಒಂದು ಅಂಶನ ಡಾಕ್ಟರ್ ರಂಜನ್ ಶೆಟ್ಟಿ ಅವರು ತುಂಬ ಚೆನ್ನಾಗಿ ಏನೋ ಸೇರಿಸಿ ಹೇಳಿದ್ದಾರೆ. ಬಹಳ ಮುಖ್ಯವಾದದ್ದು. ಇದರಲ್ಲಿ ಇನ್ನೊಂದು ವಿಷಯ ಇದೆ ನಾವು ತಿಳ್ಕೊಳ್ಬೇಕಾಗಿರೋದು. ಸಿಂಪ್ಟಮ್ಸ್ ಹೆಂಗಸರಿಗೂ ಗಂಡಸರಿಗೂ ಯಾಕೆ ಡಿಫ್ರೆನ್ಸ್ ಆಗಿದೆ ಅಂದರೆ ಬಯೋಲಾಜಿಕಲಿ ಏನು ಡಿಫ್ರೆನ್ಸಸ್ ಇದೆ ಅಂತ ಸರ್ ಹೇಳಿದ್ರು. ಬಟ್ ಅದಲ್ದಿರ ಇನ್ನೊಂದೇನೆಂದರೆ ಈ ಹಿಂದಿನ 100 ವರ್ಷದಲ್ಲಿ ನಾವು ವೈದ್ಯಕೀಯವಾಗಿ ಏನೇನು ರಿಸರ್ಚ್ ಮಾಡಿದ್ದೀವೋ, ಹೃದಯಾಘಾತ ಅಂದರೆ ಏನು, ಅದರಲ್ಲಿ ಯಾವ ರೀತಿ ಚಿಹ್ನೆಗಳು ಕಾಣಿಸುತ್ತೆ, ಯಾವ ರೀತಿ ಸಿಂಪ್ಟಮ್ಸ್ ಇರುತ್ತೆ, ಆ ಥರ ಟ್ರಯಲ್ಸ್ನಲ್ಲೆಲ್ಲ ಹೆಚ್ಚಾಗಿ ಗಂಡಸರನ್ನೇ ಸ್ಟಡಿ ಮಾಡಿದ್ದಾರೆ. ಅದರಿಂದ ಸಿಂಪ್ಟಮ್ಸ್ ನಾವು ಇವತ್ತು ಹೃದಯಾಘಾತದ ಏನು ಸಿಂಪ್ಟಮ್ಸ್ ಅಂತ ಹೇಳ್ತೀವೋ ಅದು ಗಂಡಸರಲ್ಲಿ ಏನು ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಒಮ್ಮೊಮ್ಮೆ ಹೆಂಗಸರಿಗೆ ಈ ರೀತಿ ಹೃದಯಾಘಾತ ಆದಾಗ ಅವರ ಸಿಂಪ್ಟಮ್ಸು ಗಂಡಸರ ಸಿಂಪ್ಟಮ್ಸ್ಗೆ ಹೊಂದಾಣಿಕೆ ಆಗದೇ ಇರಬಹುದು. ಅದರಿಂದಾಗೆ ಡಾಕ್ಟರ್ ರಂಜನ್ ಹೇಳಿದಾಗೆ ಹೆಂಗಸರಿಗೆ ಬೇರೆ ರೀತಿ ಸಿಂಪ್ಟಮ್ಸ್ ಇರುತ್ತೆ. ಸೊ ಇದರಲ್ಲೂ ಸ್ವಲ್ಪ ರಿಸರ್ಚ್ ಈಸ್ ರಿಕ್ವೈರ್ಡ್. ಏನಂತ ಹೆಂಗಸರಿಗೆ ಯಾವ ರೀತಿ ಸಿಂಪ್ಟಮ್ಸ್ ಬರುತ್ತೆ, ಸೊ ಅವರದ್ದು ಟೇಬಲ್ ಏನಿದೆ, ಹಾರ್ಟ್ ಅಟ್ಯಾಕ್ನಲ್ಲಿ ಈ ಸಿಂಪ್ಟಮ್ಸ್ ಇರಬೇಕು ಅನ್ನೋದು ಆ ಹೆಂಗಸರಿಗೆ ಬೇರೆ ಟೇಬಲ್ ಬೇಕಾಗಬಹುದೇನೋ ಅಂತ ತುಂಬ ಜನ ವಿಜ್ಞಾನಿಗಳು ಯೋಚನೆ ಮಾಡ್ತಾ ಇದ್ದಾರೆ ಈಗ. ಓಕೆ, ಅಂದರೆ ಹೆಣ್ಮಕ್ಳು ಕೂಡ ತಿಳ್ಕೊಂಡಿರ್ಬೇಕಾಗತ್ತೆ ಏಜ್ ಫ್ಯಾಕ್ಟರ್ ಆಗ್ತದಂಗೆ ಅವ್ರಿಗೆ ಈ ಥರ ಪ್ರಾಬ್ಲಮ್ ಆಗ್ಬೋದು ಅಂತ. ಲೈಕ್ ಇಬ್ಬರ ದೇಹ ಬೇರೆ ಇರೋದ್ರಿಂದ ಮಹಿಳೆಯರಲ್ಲಿ ಈಗ ಗರ್ಭಧಾರಣೆ ಆದ ಟೈಮಲ್ಲಿ ಅಥವಾ ಮೆನೋಪೋಸ್ ಆಗೋ ಟೈಮಲ್ಲಿ ಅವ್ರು ಎಷ್ಟು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಡಾಕ್ಟರ್ ಈ ಥರ ಹಾರ್ಟ್ ಅಟ್ಯಾಕ್ ಆಗಬಾರ್ದು ಅಂದರೆ? ಹೃದಯಾಘಾತದಲ್ಲಿ ಎಲ್ಲ ವ್ಯಕ್ತಿಗಳಿಗೂ ಎಲ್ಲ ರೋಗಿಗಳಿಗೂ ಚೆಸ್ಟ್ ಪೇನ್ ಬರುತ್ತೆ ಅಂತ ಹೇಳಕ್ಕೆ ಬರೋಲ್ಲ. ಈವನ್ ಗಂಡಸರಲ್ಲೂ ಸಹ 70% ಜನಕ್ಕೆ ಮಾತ್ರ ಚೆಸ್ಟ್ ಪೇನ್ ಬರುತ್ತೆ. ಬೇರೆ ಡಿಫ್ರೆಂಟ್ ಸಿಂಪ್ಟಮ್ಸ್, ಬ್ರೆತ್ಲೆಸ್ನೆಸ್ ಅಂತ ಡಾಕ್ಟರ್ ಹೇಳಿದ್ರು, ಅದಲ್ದಿರ ತುಂಬ ಸುಸ್ತಾಗಿಬಿಡೋದು, ಇದ್ದಕ್ಕಿದ್ದಂಗೆ ಹೆಚ್ಚಾಗಿ ಬೆವರು ಸೋರೋದು, ಈ ಥರದ್ದೆಲ್ಲ ಕೆಲವು ಸಿಂಪ್ಟಮ್ಸ್ ಕೂಡ ಇರುತ್ತೆ. ಅದಕ್ಕೋಸ್ಕರ ನಾವೇನು ಹೇಳ್ತೀವಿ, ಗಂಡಸರಾಗಲಿ ಹೆಂಗಸರಾಗಲಿ ಯಾವುದೇ ಜೆಂಡರ್ ಆಗಲಿ ಏನು ತಿಳ್ಕೊಳ್ಬೇಕಂತಂದರೆ ಸಸ್ಪಿಷಿಯಸ್ ಸಿಂಪ್ಟಮ್ಸ್, ಯಾವುದೋ ಒಂದು ಚಿಹ್ನೆ ಇದು ಹಾರ್ಟ್ ಅಟ್ಯಾಕ್ ಇರಬಹುದೇನೋ ಅಂತ ಅನಿಸಿದ್ರೆ, ನೋವೇ ಇರಬೇಕು ಅಂತ ಅಲ್ಲ, ಈ ರೀತಿ ಬೆವರು ಕಿತ್ಕೊಳ್ಳೇಬೇಕು ಅಂತ ಇಲ್ಲ, ಯಾವುದೇ ಒಂದು ಸಸ್ಪಿಷಿಯಸ್ ಸಿಂಪ್ಟಮ್ ಆದಾಗ ವೈದ್ಯರ ಹತ್ರ ಹೋಗ್ಬಿಟ್ಟು ಮೆಡಿಕಲ್ ಅಟೆನ್ಷನ್ ತಗೊಂಡು ಇದು ಹಾರ್ಟ್ ರಿಲೇಟೆಡ್ ಅಲ್ವಾ ಅಂತ, ಬೇರೆ ಯಾವುದೋ ಕಾರಣದಿಂದ ಈ ರೀತಿ ಆಗಿದ್ದರೆ ಅದಕ್ಕೆ ನಿಧಾನವಾಗಿ ಚಿಕಿತ್ಸೆ ಕೊಡ್ಬೋದು. ಆದರೆ ಹೃದಯದ ಸಂಬಂಧಿತವಾದಂತಹ ಚಿಹ್ನೆ ಅಂತಂದರೆ ಇದಕ್ಕೆ ತತ್ಕ್ಷಣ ಚಿಕಿತ್ಸೆ ಕೊಡಬೇಕಾಗತ್ತೆ. ಅದಕ್ಕೋಸ್ಕರ ಚೆಸ್ಟ್ ಪೇನ್ ಬಂದರೆ ಆಸಿಡಿಟಿಯಿಂದ ಆಗಿರ್ಬೋದು ಅಂತ ಸೆಲ್ಫ್ ಮೆಡಿಕೇಶನ್ ಹತ್ರ ಎಲ್ಲ ಹೋಗ್ಬಿಡ್ತಾರೆ ಅಂತದೆಲ್ಲ. ಯಾವುದೇ ರೀತಿ ಸಸ್ಪಿಷಿಯಸ್ ಸಿಂಪ್ಟಮ್ಸ್, ಎಸ್ಪೆಷಲಿ ಮೊದಲನೇ ಬಾರಿ ನಮಗೆ ಈ ರೀತಿ ಬಂತು ಅಂತಂದರೆ ಆಸ್ಪತ್ರೆಗೆ ಹೋಗಿ ECG ಮತ್ತು ರಕ್ತ ಪರೀಕ್ಷೆಗಳು ಮಾಡ್ತಾರೆ. ಅದನ್ನ ಮಾಡಿ ಇದು ಹೃದಯಾಘಾತನ ಅಲ್ವಾ ಅಂತ ಒಂದ್ಸಲ ತಿಳ್ಕೊಂಡು ಆಮೇಲೆ ಅದಲ್ಲ ಅಂತ ಗೊತ್ತಾದ್ಮೇಲೆ ಅದೇ ರೀತಿ ಚಿಹ್ನೆ ದಿನ ಬಂದರೂ ಸಹ ನೀವು ಉದಾಸೀನ ಮಾಡ್ಬೋದು. ಬಟ್ ಆದರೆ ಸಸ್ಪಿಷಿಯಸ್ ಸಿಂಪ್ಟಮ್ ಅಂತ ನಿಮ್ಗೆ ಯಾವಾಗ ಅನಿಸುತ್ತೋ ವೈದ್ಯರ ಹತ್ರ ಹೋಗಿ ಅದನ್ನು ಇದು ಮಾಡ್ಕೊಳ್ಳೋದು ಒಳ್ಳೆಯದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ರಂಜನ್ ಶೆಟ್ಟಿ ಅವರಿಗೆ, ಡಾಕ್ಟರ್ ವೆಂಕಟೇಶ್ ಅವರಿಗೆ ತುಂಬ ವ್ಯಾಲಿಡ್ ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟಿದ್ದೀರಾ. ಈ ಒಂದು ಹೆಣ್ಮಕ್ಳಲ್ಲಿ ಹೃದಯಾಘಾತ ಯಾಕಾಗುತ್ತೆ, ಇಬ್ಬರಲ್ಲಿ ಯಾವ ರೀತಿ ವಿಭಿನ್ನವಾಗಿ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ, ಯಾವ ರೀತಿ ನಾವು ಪ್ರಿಕಾಷನ್ಸ್ ತೆಗೆದುಕೊಳ್ಬೇಕು ಅಂತ ಹೇಳಿ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿನ ನಾವು ತಿಳ್ಕೊಳ್ಳೋಣ. ಟ್ರೀಟ್ಮೆಂಟ್ ಯಾವ ಥರ, ಎಷ್ಟು ಅಲರ್ಟ್ ಆಗಿರಬೇಕು ಅಂತ ಮುಂದಿನ ಸೆಗ್ಮೆಂಟಲ್ಲಿ. ಅಲ್ಲಿವರೆಗೂ ಟೇಕ್ ಅ ಬ್ರೇಕ್. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್, ವಿಜಯ ಕರ್ನಾಟಕ ಪಾಡ್ಕಾಸ್ಟ್ ನೀವು ನೋಡ್ತಾ ಇದ್ದೀರಾ. ಹಿಂದಿನ ಸೆಗ್ಮೆಂಟಲ್ಲಿ ಸಾಕಷ್ಟು ವಿಚಾರ ತಿಳ್ಕೊಂಡ್ವಿ. ಹೃದಯ ಸಂಬಂಧಿತ ಸಮಸ್ಯೆಗಳಿಗೆ ಕಾರಣ ಏನು, ಹುಡುಗರಲ್ಲಿ ಹುಡುಗಿಯರಲ್ಲಿ ಯಾವ ರೀತಿ ಒಂದು ವ್ಯತ್ಯಾಸ ಇರುತ್ತೆ ಸಿಂಪ್ಟಮ್ಸ್ ಅಲ್ಲಿ ಅಂತ ಹೇಳಿ. ಹೃದಯ ನನ್ನನ್ನು ಕೇರ್ ಮಾಡು ಅಂತ ಕೇಳುತ್ತೆ ಎಷ್ಟೋ ಸಲ, ಆದರೆ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ಪರಿಣಾಮ ಎಷ್ಟೊಂದು ಸಮಸ್ಯೆಗಳು. ಹಾಗಿದ್ರೆ ಈ ಹೃದಯಕ್ಕೆ ಯಾವ ರೀತಿ ಎಲ್ಲ ಟ್ರೀಟ್ಮೆಂಟ್ ನಾವು ಕೊಡ್ಬೋದು, ಸಮಸ್ಯೆ ಬಂದಾಗ ಯಾವ ರೀತಿ ಎಚ್ಚರಿಕೆಯನ್ನು ನಾವು ವಹಿಸಬೇಕು, ಇನ್ನಷ್ಟು ಮಾಹಿತಿಗಳನ್ನ ತಿಳಿಸ್ಕೊಡೋಕ್ಕೆ ನಮ್ಮ ಜೊತೆ ಫೇಮಸ್ ಕಾರ್ಡಿಯೋಲಾಜಿಸ್ಟ್ ಡಾಕ್ಟರ್ ಸುದೀಪ್ ಅವರಿದ್ದಾರೆ. ನಮ್ಮ ಸ್ಪರ್ಶ್ ಹಾಸ್ಪಿಟಲ್ ಯಲಹಂಕದಲ್ಲಿರುವಂತಹ ಒಂದು ಹಾಸ್ಪಿಟಲಿಂದ ಬಂದಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಡಾಕ್ಟರ್. ನಮಸ್ಕಾರ. ಓಕೆ, ಈಗ ಎಷ್ಟೋ ಸಿಂಪ್ಟಮ್ಸ್ಗಳು ನಮ್ಗೆ ಗೊತ್ತೇ ಇರಲ್ಲ, ಮಿಸ್ ಆಗಿಬಿಟ್ಟಿರುತ್ತೆ. ಹೃದಯಾಘಾತ ನಮ್ಗೆ ಆಗಿರುತ್ತೆ, ಕೆಲವು ಸಲ ಗೊತ್ತಾಗಲ್ಲ. ಈ ಥರ ವಾರ್ನಿಂಗ್ ಸಿಂಪ್ಟಮ್ಸ್ಗಳು ಮಿಸ್ ಆಗಿರೋದನ್ನ ಹೇಗೆ ಐಡೆಂಟಿಫೈ ಮಾಡೋದು? ಹಾರ್ಟ್ ಅಟ್ಯಾಕ್ ಇದೆಲ್ಲ ಕಾನ್ಸೆಪ್ಟ್ ಯಾಕೆ ಬರುತ್ತೆ? ಬಿಕಾಸ್ ಹಾರ್ಟ್ ಅಟ್ಯಾಕ್ ಈಸ್ ಅ ಲೈಫ್ ರಿಸ್ಕ್ ಎಮರ್ಜೆನ್ಸಿ ಅಂತ, ಅಂದರೆ ಅದು ಟೈಮ್ ಕೊಡಲ್ಲ. ಸೊ ಅದಕ್ಕೋಸ್ಕರ ನಾವು ಯಾವುದೇ ಸ್ಮಾಲರ್ ಸಿಂಪ್ಟಮ್ಸ್ ಯಾವುದೇ ಆಗಲಿ ಅದನ್ನು ನಾವು
ಅಟ್ಮೋಸ್ಟ್ ಇಂಪಾರ್ಟೆನ್ಸಲ್ಲೇ ತೊಗೋಬೇಕಾಗುತ್ತೆ. ನಾರ್ಮಲಿ ಎಲ್ಲರಿಗೂ ಗೊತ್ತಿರೋ ವಿಷಯ ಆಗಿ ಹಾರ್ಟ್ ಅಟ್ಯಾಕಲ್ಲಿ ಬರೋದು ಚೆಸ್ಟ್ ಪೇಯ್ನ್. ದಟ್ ಈಸ್ ಅ ಮೋಸ್ಟ್ ಕಾಮನ್ ಸಿಂಪ್ಟಮ್ಸ್. ಆಬ್ವಿಯಸ್ ಆಗಿ ಎಲ್ಲರೂ ರೆಕಗ್ನೈಸ್ ಮಾಡ್ತಾರೆ, ಯಾಕಂದರೆ ಅದು ಒಂದು ಇಂಡೆಕ್ಸ್ ಈವೆಂಟ್ ಅಂತ ಹೇಳ್ತೀವಿ. ದ ಪೇನ್ ಎಷ್ಟು ಸಿವಿಯರ್ ಆಗಿರುತ್ತೆ ಅಂತಂದರೆ ಯಾರೂ ಮಿಸ್ ಮಾಡೋ ಆಗಲ್ಲ. ಓಕೆ, ಬಟ್ ಕೆಲವೊಬ್ಬರಲ್ಲಿ ಎಸ್ಪೆಷಲಿ ಇನ್ ಎಲ್ಡರ್ಲೀಸ್, ಆಮೇಲೆ ಡಯಾಬಿಟೀಸ್ ಇದ್ದವರಿಗೆ ಅದು ಮಾಸ್ಕ್ ಆಗುತ್ತೆ. ದ ಪೇನ್ ಸೆನ್ಸೇಷನ್ ಅಂದರೆ ಅವರವರ ಪರ್ಸೆಪ್ಷನ್ಸಲ್ಲಿ ಅವರು ಕಡಿಮೆ ಪ್ರಮಾಣದಲ್ಲಿ ಪೇಯ್ನ ನೆಗ್ಲೆಕ್ಟ್ ಮಾಡ್ಬೋದು. ಯಾವ ಥರ ಮಿಸ್ ಆಗುತ್ತೆ ಸಿಂಪ್ಟಮ್ಸು ಅಂತಂದರೆ, ನಾವು ಮೋಸ್ಟ್ ಕಾಮನ್ ಆಗಿ ನೋಡಿದ್ರೆ ಅದು ಆ್ಯಸಿಡಿಟಿ ಅಂತ. ಓಕೆ, ಆ್ಯಸಿಡಿಟಿ ಅಂತಾನೇ ಅವರು ಕೆಲವೊಂದು ದಿನಗಳಲ್ಲಿ ಹಾಗೇ ಕಳೆದು ಬಿಡ್ತಾರೆ. ಆವಾಗ ನಮಗೆ ಅದು ಗೋಲ್ಡನ್ ಅವರ್ ಮಿಸ್ ಆಗುತ್ತೆ. ಅದರ್ ಸಿಂಪ್ಟಮ್ಸ್ ಅದಕ್ಕೆ ನಾವು ಆ್ಯಂಜೈನಾ ಈಕ್ವಿವ್ಯಾಲೆಂಟ್ಸ್ ಅಂತ ಹೇಳ್ತೀವಿ. ಆ್ಯಂಜೈನಾ ಈಕ್ವಾಲೆಂಟ್ಸ್ ಕೂಡ ತುಂಬ ಇರಲ್ಲ ಸಿಂಪ್ಟಮ್ಸ್. ಒನ್ ಆಫ್ ದ ಮೋಸ್ಟ್ ಸೆಕೆಂಡ್ ಕಾಮನ್ ಸಿಂಪ್ಟಮ್ ಅಂದರೆ ಬ್ರೆತ್ಲೆಸ್ನೆಸ್ ಅಂದರೆ ನಡೆದಾಗ ಮೇಲುಸಿರು ಬರೋದು, ಅಥವಾ ನೈಟ್ ನಿದ್ದೆ ಮಾಡಿದಾಗ ಉಸಿರಾಡದೆ ತೊಂದರೆ ಆಗ್ಬೋದು. ಸೊ ಇದು ಎಲ್ಲ ಆಲ್ಟರ್ನೇಟ್ ಸಿಂಪ್ಟಮ್ಸ್. ದೀಸ್ ಆರ್ ದ ಮಿಸ್ಡ್ ಸಿಂಪ್ಟಮ್ಸ್. ಇನ್ನೊಂದು ಸಿಂಪ್ಟಮ್ಸ್ ಅಂದರೆ ಫೆಟೀಗ್ ಅಂತ ಹೇಳ್ತೀವಿ. ಫೆಟೀಗ್ ಅಂದರೆ ಸುಸ್ತು, ಲೈಕ್ ಏನೂ ಇರಲ್ಲ, ದೇರ್ ಈಸ್ ಅ ನೋ ರೀಸನ್ ಫಾರ್ ಇಟ್. ಪೇಷಂಟ್ ಸ್ಟೇಬಲ್ ಆಗಿರ್ತಾರೆ, ಫೀವರ್ ಆಗಲಿ ಏನೂ ಇರಲ್ಲ, ಬಟ್ ಸುಸ್ತು. ದಿಸ್ ಇಸ್ ದ ಸಿಂಪ್ಟಮ್. ದಿಸ್ ಇಸ್ ಕಾಲ್ಡ್ ಆಸ್ ಎಕ್ಸೆಸಿವ್ ಫೆಟೀಗ್. ಎಕ್ಸೆಸಿವ್ ಫೆಟೀಗ್ ಈಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ಆಂಜೈನಾ ಈಕ್ವಿವ್ಯಾಲೆಂಟ್ ಅಂತ ಕನ್ಸಿಡರ್ ಆಗುತ್ತೆ. ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋ ಚಾನ್ಸಸ್ ಅದೇ. ಕೆಲವೊಂದ್ಸಲ ಬರೀ ಸುಸ್ತು ಬಂದಾಗ ಬೇರೆ ಕಾರಣಕ್ಕಾಗಿರ್ಬೋದು. ಹೌದು, ಆದರೆ ಬೇರೆ ಕಾರಣಗಳು ಏನು ಇಲ್ಲದೆ ಇರುವಾಗ, ನಾವು ಈಗ ಪೇಷಂಟಿಗೆ ಏನಾದರೂ ಫೀವರ್ ಇತ್ತು, ಹೈ ಗ್ರೇಡ್ ಫೀವರ್ ಇದೆ, ಏನಾದರೂ ಇದೆ, ಆವಾಗ ನಾವು ಸುಸ್ತನ್ನು ಅಂಡರ್ಸ್ಟ್ಯಾಂಡಬಲ್ ಇರುತ್ತೆ. ಈಗ ಫೀವರಿಗೆ ಯಾವ ಥರ ಸುಸ್ತು ಬರಬೇಕು, ಅದ್ರಿಗೆ ಬಿಯಾಂಡ್ ಅದು ಎಕ್ಸ್ಟ್ರೀಮ್ಲಿ ಫೆಟೀಗ್ ಬಂದರೆ ಆವಾಗ ನಾವು ಅದನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ಆಮೇಲೆ ಆಬ್ವಿಯಸ್ಲಿ ಬೇರೆ ಕಾರಣಗಳನ್ನು ನಾವು ನೋಡಬೇಕಾಗುತ್ತೆ, ಯಾಕೆಂದರೆ ಏಜ್ ಆಲ್ಸೋ ಇಸ್ ಅ ಫ್ಯಾಕ್ಟರ್. ವಯಸ್ಸಾದಾಗ ಆಬ್ವಿಯಸ್ಲಿ ಪೀಪಲ್ ಹ್ಯಾವ್, ಬಟ್ ಆಲ್ವೇಸ್ ಈ ಥರ ಸಿಚುವೇಶನ್ ಇದ್ದಾಗ ಒಂದು ECG ಮಾಡ್ಕೊಳ್ಳೋದು ಆಲ್ವೇಸ್ ಉತ್ತಮ. ECG ಅರ್ಲಿ ಎವ್ಯಾಲ್ಯುವೇಷನ್ ಅಂತ ಹೇಳ್ತೀವಿ. ಅರ್ಲಿ ಎವ್ಯಾಲ್ಯುವೇಷನ್ ಅಂದರೆ ECG ಏಕೋ ಎಲ್ಲ ಆಸ್ಪತ್ರೆಯಲ್ಲೂ ಎಲ್ಲದರಲ್ಲೂ ನಮ್ಗೆ ಈಸಿಲಿ ಆಕ್ಸೆಸಬಲ್ ಕಂಡೀಷನ್. ಅಂದರೆ ಪ್ರತಿಯೊಬ್ಬ ವ್ಯಕ್ತಿ ಸಿಂಪ್ಟಮ್ಸ್ ಇಲ್ಲದೆ ಹೋಗಲಿ ECG ಯಾವಾಗ ಮಾಡಿಸ್ಕೊಳ್ಬಹುದು? ಈ ಥರ ಸಿಂಪ್ಟಮ್ಸ್ ವಿತ್ ಆಂಜೈನಾ ಆರ್ ಆಂಜೈನಾ ಈಕ್ವಿವ್ಯಾಲೆಂಟ್, ಈ ಥರ ಸಿಂಪ್ಟಮ್ಸ್ ಬಂದರೆ ಮಾತ್ರ ಇದು ಮಾಡ್ಕೋಬೇಕು. ಬೇರೆ ಈಗ ಎರಡು ಆಸ್ಪೆಕ್ಟ್ ಇರುತ್ತೆ. ಒಂದು ಮ್ಯಾನೇಜ್ಮೆಂಟ್ ಅಂದರೆ ಅವ್ರಿಗೇನು ತೊಂದರೆ ಆದಾಗ ನೆಕ್ಸ್ಟ್ ಇನ್ವೆಸ್ಟಿಗೇಷನ್ ಆಗಲಿ, ಟ್ರೀಟ್ಮೆಂಟ್, ಅದು ಒಂದು ಲೈನ್ ಆಫ್ ಇನ್ವೆಸ್ಟಿಗೇಷನ್ಸ್. ಇನ್ನೊಂದೆಂದು ಪ್ರಿವೆಂಟಿವ್ ನಾವು ಡಿಪೆಂಡಿಂಗ್ ಅಪಾನ್ ದ ಪೇಷಂಟ್ ಟು ಪೇಷಂಟ್ ಹೋಗ್ತೀವಿ. ಎಲ್ಲರೂ 35 ಇಯರ್ಸ್ ಮೇಲೆ ಇದ್ದವರು ಪ್ರಿವೆಂಟಿವ್ ಹೆಲ್ತ್ ಚೆಕಪ್ಸಲ್ಲಿ ಮಾಡ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ. ಇಟ್ ಇಸ್ ಆಲ್ವೇಸ್ ಬೆಟರ್ ಟು ಗೋ ಫಾರ್ ಪ್ರಿವೆಂಟಿವ್ ಹೆಲ್ತ್ ಚೆಕಪ್ಸ್, ಇಯರ್ಲಿ ಒನ್ಸ್ ಕೂಡ, ದಟ್ಸ್ ಆಲ್ವೇಸ್. ಓಕೆ ಡಾಕ್ಟರ್, ಈಗ AI ಅನ್ನೋದು ಒಂಥರ ಪಾಪ್ಯುಲರ್ ಆಗ್ತಾ ಇದೆ. ಈ AI ಅನ್ನೋದು ಆಲ್ರೆಡಿ ಹೃದಯ ಸಂಬಂಧಿತ ಸಮಸ್ಯೆಗಳಿಂದ ಬಳಲ್ತಾ ಇರೋ ರೋಗಿಗಳಿಗೆ ಆ ಒಂದು ಕಾಂಪ್ಲಿಕೇಶನ್ನ ಐಡೆಂಟಿಫೈ ಮಾಡೋದ್ರಲ್ಲಿ ಅಥವಾ ಅದನ್ನು ತಡೆಗಟ್ಟೋದ್ರಲ್ಲಿ ಯಾವ ರೀತಿ ಪಾತ್ರ ವಹಿಸುತ್ತೆ? AI ಆಬ್ವಿಯಸ್ಲಿ ಟೆಕ್ನಾಲಜಿ ಇಂಪ್ರೂವ್ ಆದಾಗೆ ಅವರು ಫೋಕಸ್ ಕಾರ್ಡಿಯಾಕ್ ಮೇಲೆ ಇದ್ದೇ ಇರುತ್ತೆ. ಯಾಕಂದರೆ ಅವರು ಅದನ್ನು ಹೌ ಕ್ಯಾನ್ ಬಿ ಪ್ರಿವೆಂಟ್ ಅಂತ, ಅಂದರೆ ಈಗ ಡೆತ್ ಮೇನ್ಲಿ ಈಸ್ ಮಾರ್ಟ್ಯಾಲಿಟಿ, ಸಡನ್ ಕಾರ್ಡಿಯಾಕ್ ಡೆತ್ನ ಹೇಗೆ ಪ್ರಿವೆಂಟ್ ಮಾಡೋದು, ಅಥವಾ ಮೇಜರ್ ಅಡ್ಮಿಷನ್ ಹಾಸ್ಪಿಟಲೈಸೇಷನ್ನ ಹೇಗೆ ಪ್ರಿವೆಂಟ್ ಮಾಡೋದು, ಈ ಟಾರ್ಗೆಟ್ ಇಟ್ಕೊಂಡು ಅವರು AIನ ಇದು ಮಾಡ್ತಾರೆ. ಆಮೇಲೆ ಸೆಕೆಂಡ್ ಈಸ್ ಐಡೆಂಟಿಫಿಕೇಷನ್ ಇಸ್ ಅಲ್ಲೇ ಸ್ಟಾರ್ಟ್ ಆಗೋದು. ನಮ್ಮದು ಡಯಾಗ್ನೋಸಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಅದನ್ನೇ ನಾವು ಫಸ್ಟ್ ಇದಾಗೋದು. ಸೊ ಈ ಕೆಟಗರೈಸೇಷನಲ್ಲಿ AIನ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತಾ ಇದ್ದಾರೆ. ಓಕೆ, ಫಸ್ಟ್ ಬಂದು ECG ಇಸ್ ಮೆಜಾರಿಟಿ ಆಫ್ ದ ECG ಆರ್ AI. ಕೆಲವೊಬ್ಬರು AI ಜನರೇಟೆಡ್ ಬರುತ್ತೆ, ಅದನ್ನು ದೇ ಆಥರೈಸ್, ಅಂದರೆ ಆಬ್ವಿಯಸ್ಲಿ ಕಾರ್ಡಿಯಾಲಜಿಸ್ಟ್ ಆಥರೈಸ್ ಮಾಡ್ತಾರೆ. ಸ್ವಲ್ಪ ಲೆವೆಲ್ ಡಿಟೆಕ್ಷನ್ಸ್ ಆರ್ ವೆರಿ ಮಚ್ ಅಕ್ಯುರೇಟ್, ಅಂದರೆ ನಾವು ಎಲ್ಲನೂ ಸರಿ ಅಂತ ಹೇಳೋಕ್ಕಾಗಲ್ಲ, ಬಟ್ ಟು ಅಲಾರಾಮ್ ಮಾಡ್ತಾರೆ. ದಿಸ್ ಸ್ಕ್ರೀನಿಂಗ್ ಲೆವೆಲ್, ದಿಸ್ ಇಸ್ ಕಾಲ್ಡ್ ಆಸ್ ಸ್ಕ್ರೀನಿಂಗ್ ಲೆವೆಲ್. ಇದು ಬಂದು ಐಡೆಂಟಿಫಿಕೇಷನ್. ಇನ್ನೊಂದು ಮಾನಿಟರಿಂಗ್ ಅಂತಂದರೆ, ಈಗ ಕೆಲವೊಬ್ಬರಿಗೆ ಹಾರ್ಟ್ ಬೀಟಲ್ಲಿ ವೇರಿಯೇಷನ್ಸ್ ಇರುತ್ತೆ, ಅಂದರೆ ಎದೆ ಬಡಿತ ಜಾಸ್ತಿ ಆಗ್ತಾ ಹೋಗುತ್ತೆ. ಅವ್ರೇನು ಹೇಳ್ತಾರೆ, ಮನೇಲಿದ್ದಾಗ ಜಾಸ್ತಿ ಆಗುತ್ತೆ, ಆಸ್ಪತ್ರೆಗೆ ಬಂದಾಗ ನಾವು ಡಿಟೆಕ್ಟ್ ಆಗಲ್ಲ, ಬೇರೆ ಟೈಮ್ ECG ಮಾಡಬೇಕಾದ್ರೆ ನಾರ್ಮಲ್ ಬರುತ್ತೆ. ಇದಕ್ಕೆ ಕೆಲವೊಂದು ಟ್ರ್ಯಾಕರ್ಸ್ ಇರುತ್ತೆ, ಕೆಲವೊಂದು ಆಬ್ವಿಯಸ್ಲಿ ದ ವಾಚಸ್, ವೇರಿಯಬಲ್ಸ್ ಆ್ಯಂಡ್ ಆಲ್, ಅದು ದೇ ಡಿಟೆಕ್ಟ್ ಇಟ್. ನಾವು ಈಗ ಅದನ್ನೇನು ಕ್ಯಾನ್ ವಿ ಅಪ್ಲೈ ದ್ಯಾಟ್ ಆ್ಯಸ್ ಅ ಮಾಡ್ಯಾಲಿಟಿ? ಅದು ನಮ್ಮದು ಇನಿಷಿಯಲ್ ಸ್ಕ್ರೀನಿಂಗ್ ಆಗುತ್ತೆ. ಅಂದರೆ ವೆದರ್ ಪೇಷಂಟ್ ಈಗ ಅವ್ರಿಗೆ ಸಿಂಪ್ಟಮ್ಸ್ ಏನು ಬರ್ತಾ ಇದೆ, ವೆದರ್ ಅದು ಡಿಸೀಸ್ ಆಸ್ಪೆಕ್ಟ್ ಆಗಿಯೇ ಬರ್ತಾ ಇದೆನಾ, ಏನಾದರೂ ಬೇರೆ ಕಾರಣಗಳಿಂದ ಬರ್ತಾ ಇದೆ. ಈಗ ಅಸ್ಯೂಮ್ ಮಾಡ್ಕೊಳ್ಳಿ, ಒಬ್ಬ ಪೇಷಂಟು ಅವರು ಹೇಳ್ತಾ ಇದ್ದಾರೆ, ಲೈಕ್ ಒನ್ ಟೈಮಲ್ಲಿ ನಮ್ಗೆ ಹಾರ್ಟ್ ಬೀಟ್ ತುಂಬ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಇಫ್ ದೇ ವೇರ್ ಸಮ್ ಆ್ಯಪಲ್ ವಾಚಸ್ ಆರ್ ವಾಟ್ ಎವರ್ ದ ಡಿಜಿಟಲ್ ವಾಚಸ್, ಸೊ ಇಫ್ ದೇ ರೆಕಾರ್ಡ್ ಇಟ್, ಅಂದರೆ ಅದನ್ನು
1 o'clock ನಮಗೆ ಹಾರ್ಟ್ ರೇಟ್ ಜಾಸ್ತಿ ಆಯಿತು ಅಂದರೆ ಆಗ ಇಟ್ ಶುಡ್ ರಿಫ್ಲೆಕ್ಟ್ ಇನ್ ದಟ್. ಈಗ ಆವಾಗ ನಮಗೆ ಇಫ್ ಇಟ್ ನಾಟ್ ರಿಫ್ಲೆಕ್ಟಿಂಗ್ ಆವಾಗ ಏನಾಗುತ್ತೆ, ನಮ್ಮ ಡಯಾಗ್ನೋಸ್ಟಿಕ್ ಪರ್ಸೆಪ್ಷನ್ನೇ ಚೇಂಜ್ ಆಗುತ್ತೆ. ಈ ಥರದಲ್ಲಿ ಮಾನಿಟರಿಂಗ್, ಡಯಾಗ್ನೋಸಿಸ್, ಇದರಲ್ಲಿ AI ಜನರೇಟೆಡ್ ಸ್ವಲ್ಪ ವೇರಿಯಬಲ್ಸ್ ಆರ್ ಹೆಲ್ಪ್ಫುಲ್ ಟು ಸಮ್ ಎಕ್ಸ್ಟೆಂಟ್ ಅನ್ಬೋದು. ಯಾವುದು ಕೂಡ ತುಂಬಾ ಯಾವುದೇ ವೇರಿಯಬಲ್ಸ್ ಆಗಲಿ ಯಾವುದೇ ಆಗಲಿ ದೇ ಶುಡ್ ಬಿ USA FDA ಅಪ್ರೂವ್ಡ್ ಇರಬೇಕು. ಓಕೆ, ಸಮ್ ಆಫ್ ದೇಮ್ ಆರ್ ನಾಟ್ ಅಪ್ರೂವ್ಡ್. ಓಕೆ, ಅದನ್ನು ನಾವು ಅದನ್ನೇ ಇಟ್ಕೊಂಡು ಪ್ರಯಾರಿಟಿಯಾಗಿ ನಾವು ಇದು ಮಾಡೋಕ್ಕಾಗಲ್ಲ. ಬೇಸಿಕ್ ಆಗಿ ಅದು ನಮಗೆ ಇನಿಷಿಯಲ್ ಸ್ಕ್ರೀನಿಂಗ್ ಅಂತ ಹೇಳ್ಬೋದು, ಅದಕ್ಕೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಈಗ ಸಾಮಾನ್ಯವಾಗಿ ಡಾಕ್ಟರ್ ಮಹಿಳೆಯರ ವಿಚಾರಕ್ಕೆ ಬಂದಾಗ ತುಂಬ ಜನ ಹೆವಿ ವರ್ಕ್ ತಗೊಳ್ಳೋದು, ಬರ್ಡನ್ ತಗೊಳ್ಳೋದು ಜಾಸ್ತಿ, ಕೂತಲ್ಲೇ ಕೆಲಸ ಮಾಡೋದು ಕೂಡ ಜಾಸ್ತಿ. ಇದೆಲ್ಲ ಯಾವ ರೀತಿ ಒಂದು ರೀಸನ್ ಆಗುತ್ತೆ ಹಾರ್ಟ್ ಪ್ರಾಬ್ಲಮ್ಗೆ ಅಂತ? ಹಾರ್ಟ್ ಹೆಲ್ತಿ ಹಾರ್ಟಿಗೆ ಆಲ್ವೇಸ್ ಎಕ್ಸಸೈಸ್, ಆ್ಯಕ್ಟಿವ್ನೆಸ್ ತುಂಬ ಇಂಪಾರ್ಟೆಂಟ್. ಎವ್ರಿ ಎಕ್ಸಸೈಸ್ ವಿ ಡೂ ಹಾರ್ಟ್ ಬೀಟಿಂಗ್ ಜಾಸ್ತಿ ಆಗುತ್ತೆ. ಆವಾಗೇನಾಗುತ್ತೆ, ಅದರದ್ದು ಮೆಟಬಾಲಿಸಮ್ ಆಲ್ಸೋ ಇನ್ಕ್ರೀಸಸ್. ಸೊ ಈ ಥರ ಇದ್ದಾಗ ಹಾರ್ಟ್ ಹೆಲ್ತನ್ನ ಮೇಂಟೈನ್ ಮಾಡ್ತಾ ಹೋಗುತ್ತೆ. ಸೆಡೆಂಟರಿ ಲೈಫ್ ಸ್ಟೈಲ್ ಆದಾಗ ಅದರದ್ದೇ ಆದ ಕಾಂಪ್ಲಿಕೇಶನ್ಸ್ ಇದು ಮಾಡುತ್ತೆ. ಸೆಡೆಂಟರಿ ಲೈಫ್ ಸ್ಟೈಲ್ ಇದ್ದವ್ರಿಗೆ ಒಬೆಸಿಟಿ ಆಗುತ್ತೆ. ಒಬೆಸಿಟಿ ಆಲ್ಸೋ ಈಸ್ ಅ ಪ್ರಾಪರ್ ರಿಸ್ಕ್ ಫ್ಯಾಕ್ಟರ್ ಫಾರ್ ಕಾರೋನರಿ ಆರ್ಟರಿ ಡಿಸೀಸ್. ದೇ ಆರ್ ಪ್ರೋನ್ ಫಾರ್ ಡಯಾಬಿಟೀಸಿಗೂ ಪ್ರೋನ್ ಆಗ್ತಾರೆ. ಸೊ ಈ ಥರ ಎಲ್ಲ ಇದರಿಂದ ಇಂಡೈರೆಕ್ಟ್ ಆಗಿ ಅದು ಕಾರ್ಡಿಯಾಕ್ ಹೆಲ್ತಿಗೆ ಅಫೆಕ್ಟ್ ಮಾಡುತ್ತೆ. ಓಕೆ, ಕೆಲವೊಂದು ಸಿಂಪ್ಟಮ್ಸ್ಗಳು ಲೈಕ್ ಕೆಲವರಿಗೆ ಉಸಿರಾಟ ತೊಂದರೆ ಆಗಿರ್ಬೋದು, ಭುಜದ ನೋವಾಗಿರ್ಬೋದು, ಇನ್ನು ಕೆಲವರಿಗೆ ತೀವ್ರವಾಗಿ ನೀವು ಹೇಳ್ದಂಗೆ ಸುಸ್ತು ಆಗೋದು, ಇದೆಲ್ಲ ಬಂದಾಗ ಅಲಾರಮ್ ಸೈನ್ ಅಂತಲೇ ನಾವು ಡಿಸೈಡ್ ಮಾಡಬೇಕಾ ಹಾರ್ಟ್ ಪ್ರಾಬ್ಲಮ್ಗೆ? ಎಸ್, ಇಟ್ ಹ್ಯಾಸ್ ಟು ಬಿ ಡಿಪ್. ಈಗ ಕೆಲವೊಂದು ತುಂಬ ಸ್ಪೆಸಿಫಿಕ್ ಆಗಿರುತ್ತೆ. ಆಬ್ವಿಯಸ್ಲಿ ರೆಟ್ರೋಸ್ಟರ್ನಲ್ ಚೆಸ್ಟ್ ಪೇನ್ ಅಂದರೆ ಎದೆ ಹಿಂಭಾಗದಲ್ಲಿ ಪೇಷಂಟ್ಸ್ ಪೇನ್ ಅಂತ ಕಂಪ್ಲೇಂಟ್ ಮಾಡಲ್ಲ. ದೇ ಟೆಲ್ ಇಟ್ ಆಸ್ ಅವರು ನಮಗೆ ಡಿಸ್ಕಂಫರ್ಟ್ ಅಂತಾರೆ. ನಮಗೇನೋ ಆಗ್ತಾ ಇದೆ, ಒಂಥರ ಡಿಸ್ಕಂಫರ್ಟ್ ಆಗ್ತಾ ಇದೆ, ಈ ಥರದ್ದು ಸಿಂಪ್ಟಮ್ಸ್ ಹೇಳಿದಾಗ ತುಂಬ ಅಲಾರಾಮಿಂಗ್ ಸೈನ್ಸ್. ಇನ್ನೊಂದು ಅಲಾರಾಮಿಂಗ್ ಸೈನ್ಸ್ ಅಂತಂದರೆ ಜಾ ಪೇನ್. ಓಕೆ, ನಾವು ನಡೆದಾಗ ನಮಗೆ ಹಿಡ್ದಂಗೆ ಆಗುತ್ತೆ, ಈ ಥರ ನಮಗೆ ಆಗ್ತಾ ಇದೆ. ಕೂತ್ಕೊಂಡಾಗ ನಮಗೆ ಆರಾಮಾಗಿ ಅನಿಸುತ್ತೆ, ಇದು ತುಂಬ ಅಲಾರಾಮಿಂಗ್ ಸೈನ್. ಇದು ಕೊರೋನರಿ ಆರ್ಟರಿ ಡಿಸೀಸ್ ಇರೋ ಪಾಸಿಬಿಲಿಟೀಸ್. ಅಂದರೆ ಇವೆಲ್ಲ ನಾವು ಸಿಂಪ್ಟಮ್ಸ್ ವೈಸ್ ಅಸೆಸ್ಮೆಂಟ್ ಅಂತ ಹೇಳ್ತೀವಿ. ಆಮೇಲೆ ಲೆಫ್ಟ್ ಶೋಲ್ಡರ್ ಪೇನ್, ಲೆಫ್ಟ್ ಆರ್ ರೈಟ್ ಶೋಲ್ಡರ್ ಪೇನ್, ಎರಡು ಶೋಲ್ಡರ್ ಪೇನ್ ಕೂಡ ವಿ ಹ್ಯಾವ್ ಟು ನಾವು ಅದನ್ನು ಸಿಂಪ್ಟಮ್ಸ್ ಆಗಿ ಇದನ್ನು ಮಾಡಿ ಅದರದ್ದು ಪ್ರಕಾರ ನಾವು ನೆಕ್ಸ್ಟ್ ಇನ್ವೆಸ್ಟಿಗೇಷನ್ಸ್ನ ಮಾಡಬೇಕಾಗುತ್ತೆ. ಓಕೆ ಡಾಕ್ಟರ್, ಈಗ ಫಸ್ಟ್ ಟೈಮ್ ಹಾರ್ಟ್ ಅಟ್ಯಾಕ್ ಅಂತ ಗೊತ್ತಾದಾಗ ಇಮ್ಮಿಡಿಯೇಟ್ ಆಗಿ ಆ ಪೇಷಂಟ್ ಆಗಿರ್ಬೋದು ಅಥವಾ ಆ ಪೇಷಂಟ್ಗೆ ಸುತ್ತಮುತ್ತ ಇರೋ ಜನ ಮಾಡಬೇಕಾಗಿರುವಂಥ ರೀತಿ ಏನು? ಫಸ್ಟ್ ಯಾವುದೇ ಪೇಷಂಟಿಗೆ ಹಾರ್ಟ್ ಅಟ್ಯಾಕ್ ಅಂತ ಗೊತ್ತಾದಾಗ ಬೈಸ್ಟ್ಯಾಂಡರ್ ಜೊತೆಗಿರೋರು, ಓಕೆ, ದೇ ಶುಡ್ ಕಾಲ್ ಹೆಲ್ಪ್. ಒಬ್ಬನ ಹೆಲ್ಪ್ ಬೇಕೇ ಆಗುತ್ತೆ. ನೆಕ್ಸ್ಟ್ ಅವರು ನಿಯರ್ ಬೈ ಕಾರ್ಡಿಯಾಕ್ ಫೆಸಿಲಿಟಿ ಎಲ್ಲಿದೆ ಅದನ್ನು ತಕ್ಷಣ ಅಸೆಸ್ ಮಾಡಬೇಕು. ಓಕೆ, ಆಮೇಲೆ ಆ್ಯಂಬುಲೆನ್ಸ್ ಸರ್ವಿಸಸ್ ನಮಗೆ ಹತ್ತಿರದಲ್ಲಿ ಯಾವುದಾದ್ರು ಇದೆಯಾ ಈಗ ಅಸ್ಯೂಮ್ ಮಾಡಿ, ನಿಯರೆಸ್ಟ್ ತುಂಬ ಆಸ್ಪತ್ರೆ ನಿಯರೆಸ್ಟ್ ಇದ್ದರೆ, ಪೇಷಂಟ್ ಸ್ಟೇಬಲ್ ಇದ್ದರೆ ರಶ್ ಟು ದ ಹಾಸ್ಪಿಟಲ್ ಆ್ಯಸ್ ಅರ್ಲಿ ಆಸ್ ಪಾಸಿಬಲ್. ಓಕೆ, ತುಂಬ ದೂರ ಇದ್ದಾಗ ನಾವು ಆ್ಯಂಬುಲೆನ್ಸ್ ಸರ್ವಿಸಸ್ ಮೇಲೆ ರಿಲೈ ಆಗಬೇಕಾಗುತ್ತೆ. ಯಾಕಂದರೆ ನಾವು ಕಾರಲ್ಲಿ ಕರ್ಕೊಂಬರೋದಾಗಲಿ ಬೈಕಲ್ಲಿ ಕರ್ಕೊಂಬರೋದಾಗಲಿ ಇಟ್ ವಿಲ್ ಬಿ ತುಂಬಾ ರಿಸ್ಕಿ ಆ್ಯಂಡ್ ಕಷ್ಟ ಆಗುತ್ತೆ. ಲೈಕ್ ಇಟ್ಸ್ ಗೋಲ್ಡನ್ ವೇಸ್ಟ್ ವಿ ಹ್ಯಾವ್ ಟು ದೇರ್ ಇಸ್ ಟೈಮ್ ಈಸ್ ಮಸಲ್ ಹಾರ್ಟಲ್ಲಿ. ಸೆಲ್ಫ್ ಮೆಡಿಕೇಶನ್ಸ್ ಎಸ್ಪೆಷಲಿ ಕಾರ್ಡಿಯಾಕಲ್ಲಿ ನಾಟ್ ರೆಕಮೆಂಡೆಡ್. ಮಾಡೋದೇ ಬೇಡ. ಅಂದರೆ ಇದೇನಾಗುತ್ತೆ, ಸೆಲ್ಫ್ ಮೆಡಿಕೇಶನ್ ಯಾವ ಥರ ಹೋಗುತ್ತೆ ಅಂತ ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ. ಡಯಾಬಿಟಿಕ್ ಆಗಿರ್ತಾರೆ, ಎಲ್ಡರ್ಲಿ ಆಗಿರ್ತಾರೆ. ಸೊ ಅವರಿಗೆ ನಡೆದಾಗ ಸ್ವಲ್ಪ ಎದೆ ಉರಿ ಬರ್ತಾ ಇರುತ್ತೆ. ಎದೆ ಉರಿನ ಅವರು ಅಸಿಡಿಟಿ ಆಗಿ ಭಾವಿಸ್ತಾ ಹೋಗ್ತಾರೆ. ಆ ಥರ ಅಸಿಡಿಟಿ ಆಗಿನೇ ಮೆಡಿಸಿನ್ಸ್ ಅವರಾಗೆ ತಗೋತಾ ಹೋಗ್ತಾರೆ. ಈ ಥರದಲ್ಲಿ ಸೆಲ್ಫ್ ಮೆಡಿಕೇಶನ್ಸ್ ಹಾರ್ಮ್ ಆಗಿ ಇದಾಗುತ್ತೆ. ಓಕೆ ಡಾಕ್ಟರ್, ಈಗ ಟ್ರೀಟ್ಮೆಂಟ್ ಅಂತ ಹೇಳಿದಾಗ ಹಾರ್ಟ್ ಅಟ್ಯಾಕ್ ಬಂದಿದ್ದಾಗ ಯಾವ ರೀತಿ ಅದನ್ನು ಡಯಾಗ್ನೈಸ್ ಮಾಡ್ತಾರೆ? ಟ್ರೀಟ್ಮೆಂಟ್ ಬೆಸ್ಟ್ ವೇನಲ್ಲಿ ಹೇಗಿರುತ್ತೆ? ಫಸ್ಟ್ ನಾವು ಯಾವುದೇ ಡಯಾಗ್ನೋಸಿಸ್ ಈಸ್ ಆಲ್ವೇಸ್ ಬೈ ECG. ನಾವು ಫಸ್ಟ್ ECGಯಲ್ಲಿನೇ ಡಯಾಗ್ನೋಸಿಸ್ ಆಗಿಬಿಡುತ್ತೆ ಯಾವುದೇ ಮೇಜರ್ ಅಟ್ಯಾಕ್ ಆಗಲಿ. ನೆಕ್ಸ್ಟ್ ಅಲ್ಲಿ ಇರೋ ಫೆಸಿಲಿಟಿ, ಸಪೋಸ್ ಸ್ವಲ್ಪ ಇಂಟರ್ವೆನ್ಷನಲ್ಲಿ ಫೆಸಿಲಿಟಿಯಿಂದ ದೂರ ಇದ್ದಾರೆ ಅಂತಂದರೆ ಅಲ್ಲಿ ನಾವು ಲೋಡಿಂಗ್ ಡೋಸ್ ಅಂತ ಹೇಳ್ತೀವಿ. ಓಕೆ, ಅದನ್ನು ಮಿಸ್ ಮಾಡಲೇಬಾರ್ದು. ಲೋಡಿಂಗ್ ಡೋಸ್ನ ತಕ್ಷಣ ಪೇಷಂಟಿಗೆ ಕೊಟ್ಬಿಡಬೇಕು. ಓಕೆ, ಇದರಿಂದ ಏನಾಗುತ್ತೆ, ಕ್ಲಾಟಿಂಗ್ನ ಸ್ವಲ್ಪ ಕ್ಲಾಟ್ ರೆಸೊಲ್ಯೂಷನ್ ಅಂತ ಹೇಳ್ತೀವಿ, ಅದು ಆಗಿ ಅವರಿಗೆ ಸಿಂಪ್ಟಮ್ಯಾಟಿಕಲಿ ಅವರಿಗೆ ಬೆನಿಫಿಟ್ ಆಗುತ್ತೆ. ಎದೆ ನೋವಲ್ಲಿ ಸ್ವಲ್ಪ ಇರುತ್ತೆ.
ಅಲ್ಲಿ ಆ ಫೆಸಿಲಿಟಿಗೆ ಅಲ್ಲಿ ಟ್ರೀಟ್ಮೆಂಟೇ ಮುಕ್ತಾಯ. ನೆಕ್ಸ್ಟ್ ಅವರು ಹೈಯರ್ ಸೆಂಟರ್ ಅಂದರೆ ಒಂದು ಟೈಮ್ ಕೂಡ ವೇಸ್ಟ್ ಮಾಡದೆ ದೇ ಹ್ಯಾವ್ ಟು ಗೋ ಟು ದ ಇಂಟರ್ವೆನ್ಷನಲ್ ಫೆಸಿಲಿಟಿ, ಅಂದರೆ ಎಲ್ಲಿ ಇಮಿಡಿಯೇಟ್ ಆಗಿ ಕೊರೋನರಿ ಆಂಜಿಯೋಪ್ಲಾಸ್ಟಿ ಅದನ್ನು ಇದು ಮಾಡ್ತಾರೆ. ಸೊ ಈ ಥರದಲ್ಲಿ ನಾವು ಇದು ಮಾಡಬೇಕು. ಒಮ್ಮೆ ಹಾರ್ಟ್ ಅಟ್ಯಾಕ್ ಆದವ್ರಿಗೆ ಮತ್ತೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಎಷ್ಟಿರುತ್ತೆ ಡಾಕ್ಟರ್? ಆ ಥರ ಪರ್ಸೆಂಟೇಜ್ ಆಗಲ್ಲ. ಈಗ ಇದಾಲು ಪೇಷಂಟ್ ಬೇಸಿಸ್ ಹೋಗುತ್ತೆ. ಪೇಷಂಟ್ ಅಂದರೆ ಪೇಷಂಟ್ ಪ್ರಾಪರ್ಟಿ. ಹಾಗಾದರೆ ಡಯಾಬಿಟಿಕ್ ಇರ್ತಾರೆ, ಆಮೇಲೆ ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ. ಇವ್ರ ಕೇಸಸ್ಸಲ್ಲಿ ರಿಕರೆಂಟ್ ಕಾರ್ಡಿಯಾಕ್ ಇವೆಂಟ್ಸ್ ಜಾಸ್ತಿ ಪಾಸಿಬಿಲಿಟೀಸ್. ಆಮೇಲೆ ಇನ್ನೊಂದು ನಾವು ಇದು ಮಾಡಬಾರ್ದು, ಲೈಕ್ ಸಪೋಸ್ ಒಂದು ಪೇಷಂಟಿಗೆ ಅಟ್ಯಾಕ್ ಆಗಿದೆ, ಅವರು ಇಫ್ ಮೆಡಿಸಿನ್ಸ್ ತೊಗೊಂಡಿಲ್ಲ ಅಥವಾ ಅವರು ಲೈಫ್ ಸ್ಟೈಲ್ ಮೇಂಟೈನ್ ಮಾಡಿಲ್ಲ, ಏನೂ ಕೊಲೆಸ್ಟ್ರಾಲ್ ಬಗ್ಗೆ ಅವರು ಏನೂ ಅದನ್ನು ಅನ್ವಯಿಸಿಲ್ಲ ಅಂತಂದರೆ ಈ ಥರ ಪೇಷಂಟ್ಸಲ್ಲಿ ರಿಕರೆಂಟ್ ಈವೆಂಟ್ಸ್ ಆಗೋ ಪಾಸಿಬಿಲಿಟೀಸ್ ಜಾಸ್ತಿ. ಹಾಗಿದ್ರೆ ಒಮ್ಮೆ ಟ್ರೀಟ್ಮೆಂಟ್ ತಗೊಂಡಾಗ ಮುಂದೆ ನಾವು ಯಾವ ರೀತಿಯಾದ್ದು ಯೋಜನೆಗಳನ್ನ ಕಲ್ಪಿಸ್ಕೊಳ್ಬೇಕಾಗತ್ತೆ? ಆಫ್ಟರ್ ಸರ್ಜರಿ ಅಥವಾ ಟ್ರೀಟ್ಮೆಂಟ್ ಆದಮೇಲೆ ಮೇಂಟೆನೆನ್ಸ್ ಯಾವ ಥರ ಇರುತ್ತೆ? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಆಲ್ವೇಸ್ ಮೆಡಿಸಿನ್ಸ್ ಅದನ್ನು ತಪ್ಪದೆ ಅದನ್ನು ತಗೋಬೇಕಾಗುತ್ತೆ. ನೆಕ್ಸ್ಟ್ ಈಸ್ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಅಂತ ಹೇಳ್ತೀವಿ. ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಅಂತಂದರೆ ಅವೇರ್ನೆಸ್ ಇಟ್ ಸೆಲ್ಫ್ ಈಸ್ ದ ಬಿಗಿನಿಂಗ್ ಆಫ್ ದ ಲೈಫ್ ಸ್ಟೈಲ್ ಮಾಡಿಫಿಕೇಷನ್. ಪೇಷಂಟ್ ಶುಡ್ ಬಿ ಅವೇರ್ ದಟ್ ಹೇಗಿರಬೇಕು, ಹೌ ಶುಡ್ ದೇ ಬಿ. ವಾಕಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ವಾಕಿಂಗ್ ಅಂತಂದರೆ ವಿ ಡೋಂಟ್, ಅಂದರೆ ಅವರಿಗೆ ನಾವು ಜಿಮ್ ಮಾಡಿ ಎಲ್ಲ ಮಾಡಿ ಆ ಥರ ಮಾಡೋದಿಲ್ಲ. ಅಂದರೆ ಆ್ಯಕ್ಟಿವಿಟಿ ಈಸ್ ವೆರಿ ಇಂಪಾರ್ಟೆಂಟ್. ಡೈಲಿ ಒಂದು 45 minutes to 1 hour ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ, ಬ್ರಿಸ್ಕ್ ವಾಕಿಂಗ್ ಇದ್ದರೆ ಸಾಕು. ಅಲಾಂಗ್ ವಿತ್ ದ್ಯಾಟ್ ಹೆಲ್ತಿ ಲೈಫ್ ಸ್ಟೈಲ್ ಅಂದರೆ ಹೆಲ್ತಿ ಫುಡ್ ಹ್ಯಾಬಿಟ್ಸ್, ಆಮೇಲೆ ಜಂಕ್ ಫುಡ್ಸ್ನ ಅವಾಯ್ಡ್ ಮಾಡೋದು, ಶುಗರ್ ಕಂಟ್ರೋಲ್ ಮಾಡೋದು, ಇವೆಲ್ಲನೂ ಅನ್ವಯಿಸ್ಕೊಂಡ್ರೆ ದಿಸ್ ಈಸ್ ಎಲ್ಲದನ್ನೂ ಕಾಂಪ್ರಿಹೆನ್ಸಿವ್ ಆಗಿ ಹೆಲ್ತಿ ಹ್ಯಾಬಿಟ್ಸ್ ಅಂತ ನಾವು ಇದು ಮಾಡಿ. ಫೈನ್ ಡಾಕ್ಟರ್, ಇರುವಂಥ ಸಮಯದಲ್ಲಿ ಒಂದು ಸಾಕಷ್ಟು ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸೊ ವೀಕ್ಷಕರೇ, ನಮ್ಮ ಹೃದಯನ ನಾವು ಮೊದಲಿಗೆ ಕೇರ್ ಮಾಡೋಣ. ಹೃದಯ ಚೆನ್ನಾಗಿದ್ರೆ ಜೀವನ ಚೆನ್ನಾಗಿರುತ್ತೆ. ಜೀವನ ಚೆನ್ನಾಗಿದ್ದಾಗ ನಮ್ಮವರೆಲ್ಲನೂ ಕೂಡ ನಾವು ಚೆನ್ನಾಗಿ ನೋಡ್ಕೊಳ್ಬೋದು. ಇದು ಇವತ್ತಿನ ವಿಜಯ ಕರ್ನಾಟಕ ಪಾಡ್ಕಾಸ್ಟ್. ಮತ್ತೆ ಸಿಗೋಣ. ನೋಡ್ತಾರಿ, ಕೇಳ್ತಾರಿ ವಿಜಯ ಕರ್ನಾಟಕ ಪಾಡ್ಕಾಸ್ಟ್.